ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಸಖತ್ ಸೂಪರ್ ಟೇಸ್ಟಿಯಾದಂಥ ತುಂಬ ಅಂದರೆ ತುಂಬಾ ಸಿಂಪಲಾಗಿ ಮಾಡೋದಂಥ ಎಗ್ ಕರಿ ಹಾಗೂ ಮೂಲಂಗಿ ಚಪಾತಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಮೂಲಂಗಿ ಚಪಾತಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ನೀವು ಮೂಲಂಗಿ ಹಾಕಿದ್ದೀರಾ ಅಂತಲೇ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಫಸ್ಟ್ ಇಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಸ್ವಲ್ಪ ಜೀರಿಗೆ ಹಾಕಿ ಜೀರಿಗೆ ಫ್ರೈ ಆದ ನಂತರ ತುರಿದಿಟ್ಕೊಂಡಿರೋಂತಹ ಮೂಲಂಗಿನ ನಾನು ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮೂಲಂಗಿನ ಸ್ವಲ್ಪ ತುಂಬ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗೋದೇನು ಬೇಡ. ಸ್ವಲ್ಪ ಒಂದು ಅರ್ಧ ಫ್ರೈ ಆದರೆ ಸಾಕು, 50%. ಸ್ವಲ್ಪ ಇಲ್ಲಿ ಅರಿಶಿಣದ ಪುಡಿನೂ ಹಾಕಿ ನೀಟಾಗಿ ಸ್ವಲ್ಪ ನೀರಿನ ಅಂಶ ಹೋಗಿ ಹಸಿ ವಾಸನೆ ಹೋದರೆ ಸಾಕು ನಮಗೆ. ಮತ್ತು ನಾವು ಚಪಾತಿನೂ ಬೇಯಿಸೋದ್ರಿಂದ ಅದರಲ್ಲೇ ಕಂಪ್ಲೀಟಾಗಿ ಬೇಯ್ಕೊಳ್ಳುತ್ತೆ. ಒಂದು 50% ಅಷ್ಟು ನಾವು ಮೂಲಂಗಿನ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ. ಈ ಟೈಮ್ನಲ್ಲಿ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ. ಫಸ್ಟೇ ಹಾಕೋಕ್ಕೆ ಹೋಗ್ಬಿಡಿ. ಫಸ್ಟೇ ಉಪ್ಪು ಹಾಕಿದ್ರೆ ಜಾಸ್ತಿ ನೀರು ಬಿಟ್ಕೊಂಬಿಡುತ್ತೆ. ಸ್ವಲ್ಪ ನೀರಿನ ತೇವದ ಅಂಶ ಡ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1-2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು, ಮೂಲಂಗಿ ಫ್ರೈ ಆಗಿರುತ್ತೆ. ಈಗ ನಮಗೆ ಚಪಾತಿ ಹಿಟ್ಟು ಎಷ್ಟು ಬೇಕೋ ಅಷ್ಟು ಚಪಾತಿ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ಹಿಟ್ಟಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸಿಟ್ಕೊಂಡು ಈ ಮೂಲಂಗಿ ಫ್ರೈನ ನಾನು ಇದ್ರ ಜೊತೆ ಹಾಕಿ ತಣ್ಣಗೆ ಹಾಕೋದಕ್ಕೆ ಬಿಡ್ತೀನಿ. ಮೇಲ್ಗಡೆ ಹಾಕಿಬಿಟ್ಟು ಸ್ವಲ್ಪ ಕಂಪ್ಲೀಟಾಗಿ ಅದು ತಣ್ಣಗಾಗಲಿ ಅಂತ ಹೇಳಿ ತಣ್ಣಗಾದ ನಂತರ ನಾವು ಚಪಾತಿ ಹಿಟ್ಟು ಕಲಿಸ್ಕೊಳ್ತೀವಿ. ಅಷ್ಟರಲ್ಲಿ ನಾನು ಎಗ್ ಕರಿ ಮಾಡ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಮಾಡ್ಕೊಂಬಿಡೋಣ ಅಂತ ನಾನಿಲ್ಲಿ ಫಸ್ಟೇ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 6 ಮೊಟ್ಟೆ ಅಷ್ಟು ತೊಗೊಂಡಿದ್ದೀನಿ. ಈಗ 6 ಮೊಟ್ಟೆನ ತೊಗೊಂಡಿರೋಂಥದ್ದನ್ನ ಸಣ್ಣಗೆ ತುಂಬ ಜಾಸ್ತಿ ಡೀಪಾಗಿ ಕಟ್ ಮಾಡಿಬಿಡಿ. ಮೇಲೆ ಒಂದು 4-5 ಕಡೆ ಈ ರೀತಿ ಚಾಕುವಿಂದ ಕಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈ ರೀತಿ ಮಾಡೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ ಒಳಗಡೆ ಅಂತ. ನಾನಿಲ್ಲಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಅರಿಶಿಣದ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ, ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಈ ಮೊಟ್ಟೆ ಬೇಯಿಸಿರೋಂಥದ್ದನ್ನು ಹಾಕಿ ಒಂದು 2-3 ನಿಮಿಷಗಳ ಕಾಲ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಾಡೋದ್ರಿಂದ ನಮಗೆ ಮೊಟ್ಟೆ ಕೆಲವೊಬ್ರು ತಿನ್ನುವಾಗ ಒಳಗಡೆ ರುಚಿ ಇರೋದಿಲ್ಲ ಅಂತ ಇಷ್ಟಪಡೋದಿಲ್ಲ. ಹೀಗೆ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ, ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ. ಈ ರೀತಿ ನಾವು ಫ್ರೈ ಮಾಡಿ ಇಟ್ಕೊಂಡು ಈಗ ಸಪ್ರೇಟ್ ಒಂದು ಪ್ಲೇಟ್ಗೆ ಹಾಕಿ ಅದೇ ಬಾಣಲಿಗೆ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು ಹಾಗೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದರೊಟ್ಟಿಗೆ. ಈಗ ಇದಿಷ್ಟು ಫ್ರೈ ಆಗೋದಕ್ಕೆ ಬಿಟ್ಟು ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೋಬೋದು. ನಾನು ತುಂಬ ಸಿಂಪಲ್ಲಾಗಿ ಸಡನ್ನಾಗಿ ಕಮ್ಮಿ ಐಟಮಿಂದನೇ ಅರ್ಜೆಂಟಿಗೆ ಮಾಡೋಕ್ಕೆ ಅಂತ ಹಾಗೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಸಣ್ಣಗೆ ಹಚ್ಚಿಟ್ಟಿರೋಂಥ ಈರುಳ್ಳಿ ಕೂಡ ಸೇರಿಸ್ಕೊಂಡು ನೀಟಾಗಿ ಈರುಳ್ಳಿ ಹಸಿ ವಾಸನೆ ಹೋದರೆ ಸಾಕು. ಗ್ರೇವಿಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಈರುಳ್ಳಿ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿ 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ನಾವಿಲ್ಲಿ ಟೊಮೊಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ, ರುಬ್ಬಿಗಿಟ್ಕೊಂಡಿದ್ದೀನಿ. ಇದಕ್ಕೆ ಜಾಮೂನ್ ಟೊಮೊಟೊ ಆದರೆ ಹಾಕಿ, ಹುಳಿ ಟೊಮೊಟೊ ಬೇಡ. ಇದಕ್ಕೆ ಹುಳಿ ಟೊಮೊಟೊ ಇತ್ತು ಅಂದರೆ ನೀವು ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಬೇಕಾಗುತ್ತೆ. ಯಾಕಂದರೆ ಹುಳಿ ಅಂಶ ಜಾಸ್ತಿ ಇದ್ದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ನಾನಿಲ್ಲಿ ಒಂದು 3 ಜಾಮೂನ್ ಟೊಮೊಟೊನ ತೊಗೊಂಡಿದ್ದೀನಿ. ಒಂದು 6 ಮೊಟ್ಟೆ ತೊಗೊಂಡಿರೋದಕ್ಕೆ 3 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಗ್ರೇವಿ ತಿಕ್ನೆಸ್ ನೋಡಿಕೊಂಡು ನಿಮಗೆ ಎಷ್ಟು ತೆಳು ಬೇಕು ಅಥವಾ ಗ್ರೇವಿ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ನೋಡಿಕೊಂಡು ನೀವು ಈರುಳ್ಳಿ ಟೊಮೊಟೊನ ಸೇರಿಸ್ಕೊಳ್ಳಿ. ನಾನೀಗ ಟೊಮೊಟೊ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಎಗ್ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರು ನೋಡಿಕೊಂಡು ಖಾರಕ್ಕೆ ತಕ್ಕಷ್ಟು ಚೆನ್ನಾಗಿ ಇದ್ರ ಮಸಾಲೆ ಎಲ್ಲ ಹಸಿ ವಾಸನೆಗಳು ಹೋಗಿ ಮಸಾಲೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದೇ ಮೊದಲನೇ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ವಿಡಿಯೋ ಫಸ್ಟ್ ನೋಡ್ಬೋದು. ನೀವು ಮಾಡೋದಕ್ಕೆ ತುಂಬಾ ಸುಲಭ, ಅದರ ರುಚಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೇನು ಗ್ರೇವಿ ರೆಡಿಯಾಗಿದೆ, ಸ್ವಲ್ಪ ನೋಡ್ಬೋದು ನೀವು. ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ನಾವು ಇದಕ್ಕೆ ಮೊಟ್ಟೆ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈಗ ಈ ಮೊಟ್ಟೆ ಕೂಡ ಇದರೊಟ್ಟಿಗೆ ಆ್ಯಡ್ ಮಾಡಿ ಮೊಟ್ಟೆನೂ ಸ್ವಲ್ಪ ಮಸಾಲೆ ಹಿಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಮೊಟ್ಟೆ ಸೇರಿಸಿದ ನಂತರ ಒಂದು 5 ನಿಮಿಷ ಮೀಡಿಯಮ್ ಸ್ಲೋ ಸಿಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ತೀನಿ. ಈ ಒಂದು 5 ನಿಮಿಷ ಹಾಗೆ ಫ್ಲೇಮ್ ಸಣ್ಣ ಮಾಡಿ ಇಟ್ಟು ನಾನು ನೆಕ್ಸ್ಟ್ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ರೆಡಿ ಮಾಡಿಕೊಂಡ್ರೆ, ಈ ಕಡೆ ಇದು ರೆಡಿ ಆಗ್ತಾ ಇದ್ದಂಗೆ ನಾವು ಚಪಾತಿ ಬೇಯಿಸ್ಕೊಂಡ್ರೆ ಚಪಾತಿ ಜೊತೆ ಗ್ರೇವಿ ರೆಡಿ ಆಗುತ್ತೆ. ನಾನು ಅದಕ್ಕಿಂತ ಆಲ್ಮೋಸ್ಟ್ ಮೂಲಂಗಿನೂ ಎಲ್ಲ ತಣ್ಣಗಾಗಿದೆ. ಈಗ ನಾನಿಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನೀಟಾಗಿ ಚಪಾತಿ ಹಿಟ್ಟನ್ನು ಅದಕ್ಕೆ ಸಾಫ್ಟಾಗಿ ಕಲಿಸ್ಕೊಳ್ತೀನಿ ನಾನಿಲ್ಲಿ.
ನೋಡ್ಬೋದು. ಕಲರು ಫುಲ್ಲಾಗೂ ಇರುತ್ತೆ, ಹಾಗೆ ಹೆಲ್ದಿಯಾಗೂ ಇರುತ್ತೆ. ಮೂಲಂಗಿ ಇಷ್ಟಪಡದೇ ಇರೋರಿಗಂತೂ ಖಂಡಿತ ನಿಮ್ಗೆ ಇದ್ರಲ್ಲಿ ಮೂಲಂಗಿ ಹಾಕಿದ್ದೀರಾ ಅಂತಲೂ ಗೊತ್ತಾಗಲ್ಲ. ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ. ನೀವು ಅವ್ರಿಗೆ ಮೂಲಂಗಿನೂ ತಿನ್ನಿಸ್ಬೋದು. ಮೂಲಂಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅವಾಗವಾಗ ಸೇರಿಸ್ತಾ ಇರಿ, ಗ್ಯಾಸ್ಟ್ರಿಕ್ ಕಮ್ಮಿ ಮಾಡುತ್ತೆ, ಹೆಲ್ತ್ಗಂತೂ ತುಂಬಾ ಒಳ್ಳೆಯದು. ಯಾವಾಗಲೂ ಒಂದೇ ಥರ ಮೂಲಂಗಿ ಸಾರು ತಿಂದು ಬೇಜಾರಾಗಿದ್ದರೆ ಈ ರೀತಿ ಚಪಾತಿ ಅಥವಾ ರೊಟ್ಟಿಗಳು ಕೂಡ ಸೇರಿಸ್ಕೊಂಡು ಮಾಡಿ. ಟೇಸ್ಟ್ ನಿಮಗೆ ಎಲ್ಲೂ ಗೊತ್ತಾಗೋದಿಲ್ಲ. ಇದು ಫಸ್ಟೇ ಫ್ರೈ ಮಾಡಿ ಹಾಕಿದ್ರಂತೂ ಸ್ವಲ್ಪನೂ ಮೂಲಂಗಿ ಹಾಕಿರೋದೇ ಗೊತ್ತಾಗೋದಿಲ್ಲ. ಈಗ ಚಪಾತಿ ಬೇಯಿಸ್ಕೊಂಡು ಚಪಾತಿ ಒಟ್ಟಿಗೆ ಬಿಸಿ ಬಿಸಿ ಎಗ್ ಕರಿ ಚಪಾತಿ ಸವಿಯಲು ಸಿದ್ಧ ಆಗಿದೆ. ಇದೇ ರೀತಿ ಮತ್ತಷ್ಟು ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ಗಳು, ಬ್ಯೂಟಿ ಟಿಪ್ಸ್, ಹೋಮ್ ರೆಮಿಡೀಸ್ಗಾಗಿ ನಮ್ಮ ಚಾನಲ್ನ ತಪ್ಪದೇ ವೀಕ್ಷಿಸಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಒಳ್ಳೆ ವಿಡಿಯೋ ಒಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.